ಕರಡಿ ಬರ್ತಾ ಉಂಟು. ಇದು ಆನೆ ಗಾತ್ರ ದೇಹ ನೀವು ಮಾಡ್ತೆ ಮರೆಯ ನಿನ್ನ ಮೈಯಲ್ಲಿ ಮಾಂಸ ಎನ್ನುವುದೇ ಇಲ್ಲ, ಬರೀ ಎಲುಬು ಹಂದರ ಇರುವುದು. ನಮ್ಮಲ್ಲಿ ಅದೇ ಹೆಚ್ಚುಂಟು. ನಾವು ಇವರೆಲ್ಲ ಓಡುದು ಹೇಗೆ? ನಾವು ಸಾಯ್ತೇವೆ ಈಗ. ಕರಡಿ ಬರ್ತಾ ಉಂಟು. ಕರ್ಮ ಅದೇ ಸಾಯ್ತೇವೆ. ಅವ್ರು ಓಡುದು ಯಾಕಾಗಿ? ತಮ್ಮ ಜೀವ ಉಳಿಸ್ಕೊಳ್ಳಿಕ್ಕಾಗಿ. ಹೌದಾ? ಕಾರಣ ಇನ್ನು ಮುಂದೆ ಬಾಳಿ ಬದುಕಬೇಕು, ಇದ್ದಂತ ಆಸೆ ಎಲ್ಲ ಈಡೇರಿಸಿಕೊಳ್ಳಬೇಕು ಅಂತ. ನಮ್ಗೆ ಯಾವ ಆಸೆ ಉಂಟು? ಏನು ಸಾಧನೆ ಮಾಡ್ಲಿಕ್ಕೆ ಮನಸ್ಸಲ್ಲಿ ಏನು ಉಂಟು ಹೇಳು? ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಈ ಜೀವ ಯಾಕೆ ಬರೀ ಒಂದು ಕೋಲ್ಡ್ ದೇಹ, ಈ ದೇಹ ಯಾಕೆ? ಆ ಕರಡಿ ಬರೋದು ಯಾಕಾಗಿ? ನಮ್ಮನ್ನು ತಿಂದು ಹೊಟ್ಟೆ ತುಂಬಿಸ್ಲಿಕ್ಕೊಳ್ಳಿಕ್ಕಲ್ವಾ? ಆಹಾರಕ್ಕಾಗಿ ಬರ್ತಾವ. ಒಂದ್ ದಿವಸ ಮಟ್ಟಿಗೆ ನಮ್ಮ ಈ ದೇಹವನ್ನ ಅದಕ್ಕೆ ಆಹಾರಕ್ಕಾಗಿ ಬಿಟ್ಟು ಬಿಡುವ. ಅದು ತಿನ್ಲಿ, ನಾವು ಹುತಾತ್ಮರ ಮಹಾತ್ಮರ ಹಾಗಿರುವಾಗ ಯಾಕೆ ಬರ್ತಾ ಇದ್ದೀಯ? ನಾವೀಗ ಈಗ ಈ ಜೀವ ನಿನಗಾಗಿ ಅರ್ಪಣೆ. ಬಂದೆ ಅಯ್ಯೋ ನಮ್ಮ ಹಣೆ ಬರ. ಆ ಕರಡಿಗೂ ನಮ್ಮ ಜೀವ ಬೇಡವಾಗಿದೆ. ಇನ್ನು ಬಾಬಾ ಅದು ದುಡಾಕಿ ಹೋಗ್ತಾ ಇತ್ತಲ್ಲ. ಅಲ್ಲ, ಇದೆಲ್ಲ ಮಂಗೂಟ ಕರಡಿ ಮರ. ಇನ್ನೊಂದು ಯಾಕೆ ತಿನ್ನಿಲ್ಲ ಗೊತ್ತಾಯ್ತಾ? ಇನ್ನೊಂದು ನೋಡುವಾಗ ಅದಕ್ಕೆ ಜೀವಿತ ಕಂಡಾಗ ಹಾಕಿಲ್ವ ಅಂದ್ರೆ ಹೆಣ ಕಂಡಾಗ. ನಾನು ತಿಂದೆ ಹೋಗ್ಬೇಕು ಅಂತೀರ? ಎಂತ ನಗೆ ಮಾರ ನಿಮ್ಮದು. ಮೊದ್ಲೇ ಇದೆಲ್ಲ ಹಾಕೊಂಡು ಸೆಕೆ ಆಗ್ತಾ ಉಂಟು. ಯಾವಾಗ ಬಿಚ್ಚಾಕೋದು ಅಂತ ನೋಡ್ತಿದ್ದೇನೆ. ಹೋದ್ರೆ ಮಧ್ಯ ನನ್ನ ಬಾಲ ಕೊಡ. ಯಾರಿಂದ ಕಷ್ಟ? ಕರಡಿಗಳಿಂದ ಕಷ್ಟ ಬಂದಿದೆ. ಯೋಚನೆ ಮಾಡಬೇಡಿ ಮಕ್ಕಳೇ. ಆ ಕರಡಿಯನ್ನು ಅಮ್ಮ, ಕರಡಿ ಮಾತ್ರ ಅಲ್ಲ, ಕರಡಿಯ ಅನುಯಾಯಿಗಳಾಗಿರುವಂತಹ ಹಂದಿಗಳಿದ್ದಾವೆ ತಾಯಿ. ಅವರ ಹಿಂಡಿಗೆ ಬೆಂಕಿ ಕೊಡುವ ಯೋಚನೆ ಬಿಡಿ. ಅಮ್ಮ ಬೆಂಕಿ ಸ್ವಲ್ಪ ಕಾಲಿಡ್ತಾಳೆ, ಸ್ಪರ್ಧೆ ಉಂಟು.
ಅವಸರವಾಗಿ ಕರುಣೆಯ ಮನೆಗಾಗಿ ಹೊರಟಿದ್ದೀರಿ. ಬರಿಗಾಲಲ್ಲಿ ಹೋಗ್ತೀರಾ ತಾಯಿ? ನಂದು ಕೊಡುದಿಲ್ಲ, ನಾನು 3 ಜೊತೆ ಹೋಗಿದ್ದೆ. ಅಮ್ಮ, ನಂದು 7 ತಿಂಗಳಾಯ್ತು, ನಂದು ಬೇಕಾದ್ರೆ ತಕೊಳ್ಳಿ. ಬಂದಿರುವ ತಾಯಿ ಸಿಂಹ ವಾಹನವನ್ನು ಹಾ. ಎಲ್ಲ ಸಿಂಹಮುಖ ವಾಹನವಾಗ್ತೇನೆ, ಸಿಂಹಮುಖ ವಾಹನವಾಗ್ತೇನೆ. ಬೆಂಕಿ ಹಾಕಿ ತಂದಂತ ಯಾರಿಗೂ ಅರ್ಥ ಆಗೋಯ್ತು ದಪ್ಪತಾಲಿ ಅವ್ರೆ. ಯಾಕೆ ನಾವಿಲ್ಲಿ ಮಾತಾಡುವಾಗ ನೀ ಕೆಳಿ ಕಾಸ್ತಿದ್ದೆ ಆಗುದಿಲ್ಲ. ನೀವು ಎಲ್ಲೋದ ಕೇಳ್ತ ಶಿಲ್ಗಡ್ಬಿಡಿ ಆಯ್ತು ಅಲ್ವಾ? ನೀವಿಬ್ಬರು ಕರಡಿಯಿಂದಾಗಿ ಓಡಿ ಬರುವುದಕ್ಕೆ ಮುಂದಾದ್ರ ತಕ್ಷಣ ಓಡಿದೆ. ಬೆಂಕಿಯನ್ನು ನನ್ನ ಚಿಕಿತ್ಸಕ ಬುದ್ಧಿಯಿಂದ ಸಿದ್ಧಪಡಿಸಿದೆ. ಹೌದಾ? ಹೇಗೆ ಇದು? ಹೇಗಂತ ಮಾಡಿದ್ದು ನೋಡಿದೆ. ಚಿಕಿತ್ಸಕ ಬುದ್ಧಿ ಎಲ್ಲಿ ತಂದೆ ಗೊತ್ತಾ? ಸಿಂಹಸ್ವರ ಇಷ್ಟೊತ್ತಿಗೆ ಬೆಂಕಿ ಹಿಡ್ಕೊಂಡು ಬಂದು ನೀವು ಯಾರೇ? ಇವ್ರೇ ಬೆಂಕಿ ನಾಯ್ಕ ಇವಂದಯ್ಯ. ಅದೆಲ್ಲ ನನಗೆ ಆಶ್ಚರ್ಯ. ಇವನು ಬರುವಾಗ ಒಳ್ಳೆ ರೀತಿಲಿ ಬಂದದ್ದು ಹೌದು. ಬರುವಾಗ ಒಳ್ಳೆ ಮಹಿಷಾಸುರನಾಗಿ ಮಾಡ್ಕೊಂಡು ಬಂದ. ಕೊನೆಗೆ ದೇವಿ ಅರ್ಥ ಹೇಳದಪ್ಪ. ಅವ್ ಒಂದು ಸಂಬಂಧ ಇಲ್ಲ ಅವ್ನು. ಅಲ್ಲ, ಅಷ್ಟೆಲ್ಲ ಒಳ್ಳೆ ಅರ್ಥ ಹೇಳ್ತಿದ್ರಿ ನೀವು ಹೇಗೆ ಇರ್ತಿದ್ ನೀವು? ಹಾಗಲ್ಲ,